ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ನೀವು ದಿ ಲರ್ನಿಂಗ್ ಕೈಂಡ್. ಈ ವಿಡಿಯೋನ ಪರ್ಪೆಚುವಲ್ ಪ್ಯೂಪಿಲ್ ತಂಡವು ನೀಡಿದೆ. ಕಲಿಕೆ ಮತ್ತು ಅಭಿವೃದ್ಧಿಯ ವಿಷಯಗಳಲ್ಲಿ ತಜ್ಞರು ಪ್ರಸ್ತುತ ಶಿಕ್ಷಣಕ್ಕೆ ಹೊಸ ದೃಷ್ಟಿಕೋನಗಳನ್ನು ತರಲು ಕೇಂದ್ರೀಕರಿಸಿದ್ದಾರೆ. ಎಸ್, ಎಕ್ಸಿಕ್ಯೂಷನ್ ಹೈರಾರ್ಕಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೇಳ್ತೀರಾ ನಮ್ಗೆ? ಹಾ ಮೇಡಮ್, ಸ್ಟಾರ್ಟ್ ಮಾಡೋಣ. ಎಲ್ಲದಕ್ಕಿಂತ ಮುಂಚೆವಾಗಿ ನಾವು ಫಸ್ಟ್ ಶಾಲೆ ಬರ್ಕೊಂಡ್ಬರೋಣ. ಶಾಲೆನಾ? ಸ್ಕೂಲ್ ಅಂತ ಬರೀರಿ. ಹಾ, ಸ್ಕೂಲ್ ಅಂತ ಬರೀರಿ. ಓಕೆ, ಸ್ಕೂಲ್. ಸೊ ಈ ಸ್ಕೂಲ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಫಸ್ಟ್ ಪಾರ್ಟ್ ಮಾಡೋಣ. ಓಕೆ. ಸೊ ಸ್ಕೂಲ್ ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಸ್, ಅವ್ರು ಇರ್ಲೇಬೇಕು. ಬರೀತೀನಿ. ಸೊ ಸ್ಟೂಡೆಂಟ್ಸ್ ಇದ್ಮೇಲೆ ಒಬ್ರು ಟೀಚರ್ ಇರ್ಲೇಬೇಕು. ಇವ್ರಿಬ್ರು ಮ್ಯಾನಿಟರ್ ಮಾಡೋದಕ್ಕೆ ಒಬ್ರು ಅಡ್ಮಿನಿಸ್ಟ್ರೇಟರ್ ಬೇಕು. ಸೊ ಅವ್ರು ಹೆಡ್ ಮಾಸ್ಟರ್ ಇರ್ತಾರೆ ಅಥವಾ ಪ್ರಿನ್ಸಿಪಾಲ್ ಇರ್ತಾರೆ. ನಮ್ ಸ್ಕೂಲಲ್ಲೆಲ್ಲ ಹೆಡ್ ಮಾಸ್ಟರ್ ಇರ್ತಾರೆ. ಓಕೆ, HM ಅಂತ ಬರೀತೀನಿ. ಇರ್ತಾರೆ. ಸೊ ಇದು ಮೂರು ಶಾಲೆ. ಎಸ್, ಇವ್ರ ಮೂರ್ ಜೊತೆಗೆ ಇನ್ನೊಂದಿರುತ್ತೆ. ಅದು SDMC ಅಂತ. SDMC ಅಂತ. ಹೌದು, ಅದು ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಅಂತ. ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಅಂತ. ಸೊ ಇದು SDMC ಅಂತ ಇರುತ್ತೆ. ಓಕೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಕೂಲ್ದು ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ನ HM ಜೊತೆ ನೋಡ್ಕೊಳ್ತಾರೆ. ಸೊ SDMC ಅನ್ನೋರು ಬ್ರಿಡ್ಜ್ ಬಿಟ್ವೀನ್ ದಿ ಸ್ಕೂಲ್ ಅಂಡ್ ದಿ ಕಮ್ಯುನಿಟಿ. ಸೊ ಇವ್ರು 4 ಜನ ಕಾನ್ಸ್ಟಿಟ್ಯೂಟ್ ದಿ ಸ್ಕೂಲ್. ಸೊ ಇದು ಒಂದ್ ಸ್ಕೂಲ್ ಅಂದ್ರೆ ಇಷ್ಟಿರ್ಲೇಬೇಕು ಮಿನಿಮಮ್. ಅದು ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇರುತ್ತೆ, ಬಟ್ ಹ್ಯೂಮನ್ ರಿಸೋರ್ಸ್ ಅಂತ ಬಂದ್ರೆ ಇಷ್ಟಿರುತ್ತೆ. ಎಸ್. ಸೊ ಇದು ಒಂದ್ ಪಾರ್ಟ್ ಆಯ್ತು. ಇದಾದ್ಮೇಲೆ ಈಗ ಸ್ಕೂಲ್ ಇಂದ ನಾವು ಬ್ಲಾಕಿಗೆ ಹೋಗ್ಬೇಕು. ಓಕೆ. ಸೊ ನಾವು ಬ್ಲಾಕಿಗೆ ಹೋಗ್ಬೇಕಾದ್ರೂ ಅಷ್ಟೇ ನಮಗೆ 3 ಜನ ಸಿಗ್ತಾರೆ ಅದ್ರಲ್ಲಿ, ಹಿಯಾರ್ಕಿನಲ್ಲಿ. ಸೊ ಫಸ್ಟ್ ಬರೋದು CRP. CRP ಅಂದ್ರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ. ಅಂದ್ರೆ ಒಂದು ಬ್ಲಾಕ್ ನ ಡಿಫ್ರೆಂಟ್ ಕ್ಲಸ್ಟರ್ ಮಾಡ್ತಾರೆ, ಅಂದ್ರೆ ಡಿಸೆಂಟ್ರಲೈಸ್ ಮಾಡಿದ್ದಾರೆ, ಈಸಿಯಾಗಿ ಮಾನಿಟರ್ ಮಾಡಬಹುದು ಅಂತ. ಸೊ ಕನ್ನಡದಲ್ಲಿ ನಾವು ಅವ್ರನ್ನ ಸಮೂಹ ಸಂಪನ್ಮೂಲ ವ್ಯಕ್ತಿ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ. ಸೊ ಒಂದು ಬ್ಲಾಕ್ ಅಲ್ಲಿ ಅದನ್ನ ಡಿವೈಡ್ ಮಾಡಿ ಒಂದಿಷ್ಟು CRPs ಅಂತ ಮಾಡಿರ್ತಾರೆ. ಸೊ ಅಂಡರ್ ಅವ್ರು ಡಿಸೆಂಟ್ರಲೈಸ್ ಮಾಡೋದು. ಸೊ ನಮ್ಮ ಬ್ಲಾಕ್ ಅಲ್ಲಿ, ಎಸ್ಪೆಷಲಿ ನಮ್ಮ ಸೌತ್ 1 ಬ್ಲಾಕ್ ಅಲ್ಲಿ 25 ಜನ ಇದ್ದಾರೆ. ಸೊ 25 ಅಂದ್ರೆ 25 ಕ್ಲಸ್ಟರ್ಸ್ ಇದೆ ಅಂತ ಅರ್ಥ. 25 ಕ್ಲಸ್ಟರ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಇದ್ರ ಜೊತೆಗೇನೆ BRPs ಅಂತ ಇರ್ತಾರೆ. BRPs ಅಂದ್ರೆ ಬ್ಲಾಕ್ ರಿಸೋರ್ಸ್ ಪರ್ಸನ್ ಅಂತ. ಅಂದ್ರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಅಂತ. ಹೇಗೆ ಇವರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಒಂದು ಕ್ಲಸ್ಟರ್ ಇರ್ತಾರೆ, ಇವರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಅಂತ ಬ್ಲಾಕ್ ಅಲ್ಲಿ ಇರ್ತಾರೆ. ಇವರು 3 ಜನ ಪ್ರಾಥಮಿಕಕ್ಕೆ ಇರ್ತಾರೆ, ಅಂದ್ರೆ ಪ್ರೈಮರಿಗೆ, 2 ಹೈಸ್ಕೂಲ್ಗೆ ಇರ್ತಾರೆ. ಸೊ ಇವರು 5 ಜನ ಇಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಇದು ಬ್ಲಾಕ್ ರಿಸೋರ್ಸ್ ಪರ್ಸನ್. ಇನ್ನ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ನೋಡ್ಕೊಳ್ಳೋದಕ್ಕೆ ಇನ್ನೂ ಒಬ್ರು ಇರ್ತಾರೆ. ಅವ್ರು ಯಾರಪ್ಪ ಅಂದ್ರೆ ECOs ಅಂತ. ECOs ಅಂದ್ರೆ ಎಜುಕೇಶನಲ್ ಕೋಆರ್ಡಿನೇಟರ್ಸ್ ಅಂತ. ಕನ್ನಡದಲ್ಲಿ ನಾವು ಅವ್ರಿಗೆ ಶಿಕ್ಷಣ ಸಂಯೋಜಕರು ಅಂತ ಕರಿತೀವಿ. ಇವರು ಅಡ್ಮಿನಿಸ್ಟ್ರೇಟಿವ್ ಆಸ್ ವೆಲ್ ಆಸ್ ಅಕಾಡೆಮಿಕ್ ಆಸ್ಪೆಕ್ಟ್ಸ್ ನ ನೋಡ್ಕೊಳ್ತಾರೆ ಬ್ಲಾಕ್ ಲೆವೆಲ್ ಅಲ್ಲಿ. ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಇರ್ಬೋದು ಅಥವಾ ಅಕಾಡೆಮಿಕ್ ಇಶ್ಯೂಸ್ ಇರ್ಬೋದು, ಅದಕ್ಕೆ ಇವರು ಸಪೋರ್ಟ್ ಮಾಡ್ತಾರೆ. ಉದಾಹರಣೆ ಕೊಡಿರಿ. ಅಂದ್ರೆ ಫಾರ್ ಎಕ್ಸಾಂಪಲ್ SLC ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು. ಬ್ಲಾಕ್ ಅಲ್ಲಿ ತುಂಬಾ ಮಕ್ಳು ಇರ್ತಾರೆ, ಲ್ಯಾಕ್ಸ್ ಟುಗೆದರ್ ಮಕ್ಳು ಇರ್ತಾರೆ. ಅವ್ರಿಗೆಲ್ಲ ಒಂದು ಪೋರ್ಟಲ್ ಕ್ರಿಯೇಟ್ ಮಾಡ್ಬೇಕು, ಅವರಿಗೆ ಈಸಿ ಎಕ್ಸಾಮ್ ಮಾಡೋದಕ್ಕೆ ಸೆಂಟರ್ಸ್ ನ ಆರ್ಗನೈಸ್ ಮಾಡ್ಬೇಕು, ಆಮೇಲೆ ಅವ್ರಿಗೆ ಟ್ರೈನ್ ಮಾಡ್ಬೇಕು, ರಿಸಲ್ಟ್ ಇಂಪ್ರೂವ್ಮೆಂಟ್ ಗೆ ಪ್ರೋಗ್ರಾಮ್ಸ್ ಮಾಡ್ಬೇಕು. ಅದನ್ನೆಲ್ಲ ಬ್ಲಾಕ್ ಲೆವೆಲ್ ಅಲ್ಲಿ ಒಬ್ರು ನೋಡಲ್ ಆಫೀಸರ್ ECO ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ರೈಟ್ ಟು ಎಜುಕೇಶನ್ ಇದೆ. ರೈಟ್ ಟು ಎಜುಕೇಶನ್ ಗೆ ಸಂಬಂಧಪಟ್ಟಂತೆನೂ ಕೂಡ ತುಂಬಾ ಪ್ರೋಗ್ರಾಮ್ಗಳು ನಡೆಯುತ್ತೆ. ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು, ಇಂಡೆಂಟ್ ತಗೋಬೇಕು, ಇವೆಲ್ಲ ECOs ಮಾಡ್ತಾರೆ. ಸೊ ಇವ್ರು 3 ಜನ ಸ್ಕೂಲ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ ಆಲ್ವೇಸ್. ಸೊ ಸ್ಕೂಲ್ ಇಂದ ಬ್ಲಾಕಿಗೆ ಬರೋಕ್ಕಿಂತ ಮುಂಚೆ ಇವ್ರು 3 ಜನ ನಮಗೆ ಐಡಿಯಾ ಇರಬೇಕು. ಸೊ ದಟ್ ಈಸ್ CRPs, BRPs ಅಂಡ್ ECOs. ಸೊ ಇದ್ರಲ್ಲೂ ಅಷ್ಟೇ ಪ್ರೈಮರಿ ಮತ್ತೆ ಹೈಸ್ಕೂಲ್ ಅಂತ ಇರ್ತಾರೆ. ಸೊ ಇವ್ರು 3 ಜನ ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ, ಇಷ್ಟು ಜನ ಅಂತಂದ್ರೆ ಬ್ಲಾಕ್ ಲೆವೆಲ್ ಅಲ್ಲಿ ಇವರು ಇಷ್ಟು ಜನ ಮೇಲ್ಗಡೆ ಇಷ್ಟು ಜನ ಏನಿದ್ದಾರೆ, ಇವರು ಬ್ಲಾಕ್ ಲೆವೆಲ್ ಅಲ್ಲಿ ಇಬ್ರಿಗೆ ಟೈಅಪ್ ಆಗ್ತಾರೆ. ಅವ್ರು ಯಾರಪ್ಪ ಅಂದ್ರೆ BEOs ಅಂಡ್ BRCs ಅಂತ. BEO ಅಂಡ್ BRC ಅಂತ ಈ ಕಡೆ ಇರ್ತಾರೆ. BRC. ಸೊ BEOs ಅಂದ್ರೆ ಈಸಿ. BEOs ಅಂದ್ರೆ ಬ್ಲಾಕ್ ಎಜುಕೇಶನಲ್ ಆಫೀಸರ್ ಅಂತ. ಕನ್ನಡದಲ್ಲಿ ನಾವು ಅವ್ರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಕರಿತೀವಿ. BRCs ಅಂದ್ರೆ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳು ಅಂತ, ಅಂದ್ರೆ ಬ್ಲಾಕ್ ರಿಸೋರ್ಸ್ ಕೋಆರ್ಡಿನೇಟರ್ ಅಂತ.
BRCs ಏನಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಇದೆ ನಮ್ಮಲ್ಲಿ, SSK ಅಂತ. ಹಿಂದೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಇತ್ತು, ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಇದೆ. ಈ SSK ವತಿಯಿಂದ ಬರೋ ಎಲ್ಲಾ ಪ್ರೋಗ್ರಾಮ್ಸ್ ನ ಇವ್ರು ಮಾನಿಟರ್ ಮಾಡ್ತಾ ಇರ್ತಾರೆ, ಮತ್ತೆ ಅಕಾಡೆಮಿಕ್ ಇನ್ಚಾರ್ಜ್ ಆಫ್ ದಿ ಹೋಲ್ ಬ್ಲಾಕ್ ಆಗಿರ್ತಾರೆ. ಇವನ್ BRC ವಿಲ್ ರಿಪೋರ್ಟ್ ಟು BEO ಇಸ್ ದಿ ಸುಪ್ರೀಂ ಇನ್ ದಿ ಬ್ಲಾಕ್. ಇವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇರ್ತಾರಲ್ಲ, ದೇ ಆರ್ ದಿ ಸುಪ್ರೀಂ. ಅವರು ಎಲ್ಲ ಅಡ್ಮಿನಿಸ್ಟ್ರೇಟಿವ್, ಅಕಾಡೆಮಿಕ್ ಆಸ್ಪೆಕ್ಟ್ ಇಷ್ಟು ಹ್ಯೂಮನ್ ರಿಸೋರ್ಸಸ್ ನ ಮತ್ತೆ ಕಮ್ಯುನಿಟಿನ ಮ್ಯಾನೇಜ್ ಮಾಡುವಂತ ಕೆಲಸ ಇವ್ರದ್ದಾಗಿರುತ್ತೆ. ಇದು ಕಂಪ್ಲೀಟ್ಲಿ ಅಕಾಡೆಮಿಕ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಟಿವ್, ಬಟ್ ಮೋರ್ ಆಫ್ ಅನ್ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್. ಸೊ ಹಾಗಾಗಿ ಇದು ಬ್ಲಾಕ್ ಲೆವೆಲ್ ರೀಚ್ ಆಯ್ತು. ಸೊ BEO ಅಂಡ್ BRCs ಆರ್ ದಿ ಅಟ್ಮೋಸ್ಟ್ ಪೀಪಲ್ ವಿತ್ ರೆಸ್ಪೆಕ್ಟ್ ಟು ಎಜುಕೇಶನ್ ಲ್ಯಾಡರ್ ಅಪ್ ಟು ಬ್ಲಾಕ್. ಇಲ್ಲಿಂದ ನಾವು ಡಿಸ್ಟ್ರಿಕ್ಟ್ ಹೋಗ್ಬೇಕಂದ್ರೆ ಮತ್ತೆ 2 ಆಸ್ಪೆಕ್ಟ್ ಇದೆ ನಮ್ಗೆ. ಓಕೆ, ಹೇಳಿ ಸರ್. ಒಂದು DDPI ಅಡ್ಮಿನ್ ಅಂತ. DDPI ಅಡ್ಮಿನ್. ಓಕೆ, ಇದು DDPI ಅಕಾಡೆಮಿಕ್ ಅಂತ. ಅಕಾಡೆಮಿಕ್ ಮತ್ತೆ ಅಡ್ಮಿನ್. ನಾವು ಕನ್ನಡದಲ್ಲಿ ಉಪನಿರ್ದೇಶಕರು ಆಡಳಿತ, ಉಪನಿರ್ದೇಶಕರು ಅಭಿವೃದ್ಧಿ ಅಂತ ಕರಿತೀವಿ. ಇದನ್ನ ನಾವು ಆಕ್ಚುಲಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇದು ಅಡ್ಮಿನ್, ಇದು ಡೆವಲಪ್ಮೆಂಟ್, ಇದು ಆಡಳಿತ, ಇದು ಅಭಿವೃದ್ಧಿ ಅಂತ ಕನ್ನಡದಲ್ಲಿ. ಸೊ ಇದಕ್ಕೆ ಇನ್ನೂ ಒಂದು ಹೆಸರು ಕೊಡ್ತೀವಿ ನಾವು, ಡಯಟ್ ಅಂತ. DDPI ಅಂದ್ರೆ ಡಯಟ್ ಪ್ರಿನ್ಸಿಪಲ್ ಆಗಿರ್ತಾರೆ ಅವರು. ಈ ಡಯಟ್ ಅಂದ್ರೆ ಏನಪ್ಪಾ ಅಂದ್ರೆ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಶನಲ್ ಅಂಡ್ ಟ್ರೈನಿಂಗ್ ಅಂತ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಎಲ್ಲ ಮಾನಿಟರಿಂಗ್ ಆಸ್ ವೆಲ್ ಆಸ್ ದಿ ಟೀಚರ್ಸ್, HMs ಯಾರ್ಯಾರು ಇದಾರೆ ಅವ್ರೆಲ್ರಿಗೂ ಕೂಡ ಏನು ಟ್ರೈನಿಂಗ್ ಗಳನ್ನ ಕೊಡ್ಬೇಕು ಅಂತ, ಇನ್ ಸರ್ವಿಸ್ ಮತ್ತೆ ಪ್ರೀ ಸರ್ವಿಸ್. ಯಾರು ಒಬ್ರು ಈಗ ಟ್ರೈನಿಂಗ್ ತಗೊಂಡು ನಾ ಡಿಪಾರ್ಟ್ಮೆಂಟ್ ಗೆ ಬರ್ಬೇಕು ಅಂದ್ರೆ ಡಯಟರ್ ಟ್ರೈನಿಂಗ್ ತಗೋಬೇಕು, ಅವರಿಗೆ D.Ed B.Ed ನಡೆಯುತ್ತೆ. ಸೊ ಇದು ಡಯಟ್ಸ್. ಡಯಟ್ಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಡಿಸ್ಟ್ರಿಕ್ಟ್ ಪ್ಲಾನ್ ಮಾಡ್ತಾರೆ, ಯಾರಿಗೆ ಟ್ರೈನಿಂಗ್ ಕೊಡ್ಬೇಕು, ಏನ್ ಟ್ರೈನಿಂಗ್ ಕೊಡ್ಬೇಕು, ಏನ್ ಅಪ್ಡೇಟ್ ಆಗ್ಬೇಕು, ಏನ್ ರಿಸರ್ಚ್ ಮಾಡ್ಬೇಕು, ಏನ್ ಲ್ಯಾಕ್ ಆಗಿದೆ ಅನ್ನೋದನ್ನೆಲ್ಲ ಇವರು ಈ ಪಾರ್ಟ್ ಅಲ್ಲಿ ಮಾಡ್ತಾರೆ. DDPI ಅಂದ್ರೆ ಏನ್ ಮಾಡ್ತಾನೆ ಅಂದ್ರೆ ಅವ್ರ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ಇರುತ್ತೆ. ಇಲ್ಲೂ ಕೂಡ 2 ಆಸ್ಪೆಕ್ಟ್ ಇದೆ ಆಕ್ಚುಲಿ, ಇನ್ನೂ ಕಾಂಪ್ರಿಹೆನ್ಸಿವ್ ಆಗಿದೆ. ಅಲ್ಲಿ ಏನಂದ್ರೆ DYPCs ಮತ್ತೆ EOs ಅಂತ ಇರ್ತಾರೆ. ಅವರು ಬಂದಿರೋ ಅನುದಾನಗಳನ್ನ ಶಾಲೆಗಳಿಗೆ ಹೇಗೆ ಖರ್ಚು ಮಾಡ್ಬೇಕು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ರಿಪೇರ್ಸ್, ಸ್ಕೂಲ್ ಪರ್ಮಿಷನ್, ಸ್ಕೂಲ್ ರಿನ್ಯೂವಲ್, ಇದೆಲ್ಲ ಆಸ್ಪೆಕ್ಟ್ ಅನ್ನ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ ನೋಡ್ತಾರೆ. ಅಷ್ಟೇ ಅಲ್ಲದೆ ದೇ ಆರ್ ದ ಇನ್ಚಾರ್ಜ್ ಆಫ್ ಅಕಾಡೆಮಿಕ್ ಆಲ್ಸೋ, ಅಕಾಡೆಮಿಕ್ ಇನ್ಚಾರ್ಜು ಆಗಿರ್ತಾರೆ ಅವರು. ಸೊ ಹೇಗೆ ಇಲ್ಲಿ BEO ಇಸ್ ದಿ ಸುಪ್ರೀಂ ಆಗಿರ್ತಾರೆ, ನಮ್ಮಲ್ಲಿ DDPI ಅನ್ನೋರು ಸುಪ್ರೀಂ ಆಗಿರ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ಸೊ ದಿಸ್ ಈಸ್ ದಿ ಎಜುಕೇಶನಲ್ ಲ್ಯಾಡರ್ that we have here. Half of it till yes. district level and it becomes more comprehensive when you go to state. Understood. When you go to NCERT level up to that, it's more comprehensive. But ನಮ್ಮ ಆಡಿಯನ್ಸ್ ಗೆ ಹೇಳಿ ನೀವು ಎಲ್ಲಿ ಬರ್ತೀರಾ ಅಂತ. ನಾನು ಇದೆ, this is my role. Yes, this is my CRP. Yes, I am in charge of ವಸಂತಪುರ ಕ್ಲಸ್ಟರ್. ವಸಂತಪುರ ಅಂತ ಒಂದು ಸಮೂಹ ಇದೆ, ಆ ಸಮೂಹದ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ರೆಪ್ರೆಸೆಂಟಿಂಗ್ one of the 25 CRPs in our block, and we have got around 80 CRPs in Bangalore South District. Okay. So that's it. So this is my role. I am doing it now, right now, and I am enjoying also. Thank you. ಸ್ವಾಗತ ಮಾಡೋಣ ನಮ್ಮ ಇವತ್ತಿನ ಗೆಸ್ಟ್ ಮಿಸ್ಟರ್ ಗುರುದತ್. ಇವರು ಮುಂಚೆ ಪ್ರೈಮರಿ ಶಾಲೆಯಲ್ಲಿ ಸೈನ್ಸ್ ಟೀಚರ್ ಆಗಿದ್ರು. ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಇರುವಾಗ ಏನೋ ಮನೋರಂಜನೆ ಇಲ್ಲದ ಸಮಯದಲ್ಲಿ ಇವರು ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಆ ಯೂಟ್ಯೂಬ್ ಚಾನೆಲ್ ನ ಹೆಸರು ಮಕ್ಕಳ ವಾಣಿ. ಈಗ ಇವರು ಬ್ಯಾಂಗ್ಳೂರ್ ಸೌತ್ 1 ಬ್ಲಾಕ್ ನ CRP ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಗುಡ್ ಮಾರ್ನಿಂಗ್. ನಿಮ್ ಬ್ರೇಕ್ಫಾಸ್ಟ್ ಹೇಗಿತ್ತು? ಸೂಪರ್ ಆಗಿತ್ತು. ಟ್ರಾಫಿಕ್? ಅದು ಅಷ್ಟೇ. ಓಕೆ ಸರ್, ಈಗ ರ್ಯಾಪಿಡ್ ಫೈರ್ ಗೇಮ್ ಅನ್ನ ಆಡೋಣ ಪ್ಲೀಸ್. ಸೊ ನಾನು ಕ್ವೆಶ್ಚನ್ಸ್ ಕೇಳ್ತೀನಿ, ಆದಷ್ಟು ಬೇಗ ನೀವು ಉತ್ತರ ಕೊಡ್ಬೇಕು. ಆಯ್ತಾ? ಓಕೆ. ನಿಮ್ಮ ನೆಚ್ಚಿನ ಟೀಚರ್, ಶಿಕ್ಷಕಿ? ನಮ್ಮಮ್ಮ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್? ಸೈನ್ಸ್. ನಿಮ್ಮ ನೆಚ್ಚಿನ ಪುಸ್ತಕ? ನನ್ನೊಳಗಿನ ನಾನು. ನಿಮ್ಮ ನೆಚ್ಚಿನ ಲೇಖಕಿ ಪೂರ್ಣಚಂದ್ರ ತೇಜಸ್ವಿ ನಂಗೆ ತುಂಬಾ ಇಷ್ಟ. ಬೇಂದ್ರೆ ಅವರು ತುಂಬಾ ಇಷ್ಟ. ಬೇಂದ್ರೆ ಅವ್ರು ಯಾಕೆ ಇಷ್ಟಪ್ಪ ಅಂದ್ರೆ ಅವರು ನಮ್ಮಂಗೆ ಟೀಚರ್, ಅದಕ್ಕೆ ಅವ್ರು ತುಂಬಾ ಇಷ್ಟ. ತೇಜಸ್ವಿ ಬರೆಯೋ ಶೈಲಿ ತುಂಬಾ ಇಷ್ಟ, ತುಂಬಾ ಪುಸ್ತಕಗಳು ಇಷ್ಟ ಆಗುತ್ತೆ ನನಗೆ. ತೇಜಸ್ವಿ ಅವರೇ ಬೆಟರ್ ಅನ್ಸುತ್ತೆ, ಅವರೇ ಇಷ್ಟ ಜಾಸ್ತಿ.
ಐ ಡೆಫಿನೆಟ್ಲಿ ರೀಡ್ ಸರ್. ಪ್ಲೀಸ್. ನಿಮ್ಮ ನೆಚ್ಚಿನ ವಿಜ್ಞಾನಿ? APJ ಅಬ್ದುಲ್ ಕಲಾಂ. ನಿಮ್ಗೆ ಸ್ಫೂರ್ತಿ ಕೊಡುವ ಒಂದು ಮಂತ್ರ? ಮಕ್ಕಳು ಅವರೇ ಸ್ಫೂರ್ತಿ. ಅವ್ರು ಇರತಕ್ಕನೂ ಸ್ಫೂರ್ತಿಯಾಗೇ ಇರ್ತೀವಿ. ನಮ್ಮ ಪ್ರೊಫೆಷನ್ ದೊಡ್ಡ ಬ್ಲೆಸ್ಸಿಂಗ್ ಅದು. ನಾವ್ ಯಾವಾಗ್ಲೂ ಮಕ್ಳ ಜೊತೆ ಮಕ್ಕಳಾಗೆ ಇರ್ತೀವಿ. ಹಾಗಾಗಿ ವಿ ವಿಲ್ ಬಿ ವೆರಿ ಹ್ಯಾಪಿ. ಹೌ ನೈಸ್. ನಿಮ್ಗೆ CRP ಆಗ್ಲಿಕ್ಕೆ ಹೇಗೆ ಪ್ರೇರಣೆ ಬಂತು? CRP ಆಗಕ್ಕೆ ಯಾವುದೇ ಪ್ರೇರಣೆ ಇಲ್ಲ, ಟು ಬಿ ವೆರಿ ಆನೆಸ್ಟ್. ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬಂದಿದ್ದಲ್ಲ, ಅನಿವಾರ್ಯತೆಯಿಂದ ಬಂದಿದ್ದು. ನಮ್ಮಲ್ಲಿ ಆಕ್ಚುಲಿ CRP ಎಕ್ಸಾಮ್ ಬರೀತಾರೆ. ಅಂದ್ರೆ CRP, BRPs ಅಂಡ್ ECOs. ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಶೇಷ ಹುದ್ದೆಗಳು ಅಂತ ಕರೀತಾರೆ ನಮ್ಮಲ್ಲಿ. ಸ್ಪೆಷಲ್ ಪೋಸ್ಟ್ ಅವೆಲ್ಲ. ಸೊ ಅದಕ್ಕೆ ಎಕ್ಸಾಮ್ ಬರೀಬೇಕು. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಇರುತ್ತೆ ಅದಕ್ಕೆ. ಸೊ ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೀತು ನಾವು ಅಲ್ಲಿಗೆ ಹೋಗ್ಬೇಕು. ಸೊ ನಾನು ದೊಡ್ಡಕಲ್ಸಂದ್ರ ಶಾಲೆಯಲ್ಲಿ ಸುಮಾರು ಒಂದು 17 years ಕೆಲಸ ಮಾಡಿದ್ದೆ ಅಲ್ಲಿ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಆಗ್ತಾ ಇತ್ತು. ಸೊ ಮತ್ತೆ ಒಂದ್ ಸಣ್ಣ ಚೇಂಜ್ ಇರ್ಲಿ ಅಂತಾನು ಅನಿಸ್ತಾ ಇತ್ತು. ಲೆಟ್ ಅಸ್ ಟ್ರೈ ವಿತ್ ಸಮ್ ಅದರ್ ವರ್ಕ್ ಅಂತ. ಆಕ್ಚುಲಿ ಟ್ರೈ ಮಾಡಿದ್ದು BRP ಆಗ್ಬೇಕು ಅಂತ, CRP ಆಗ್ಬೇಕಂತ ಅಲ್ಲ. ಎಕ್ಸಾಮ್ ಎರಡಕ್ಕೂ ಬರ್ದಿದ್ದೆ ನಾನು. BRP ಮತ್ತೆ CRP ಎಕ್ಸಾಮಿಗೆ ಬರ್ದೆ. ಎಕ್ಸಾಮ್ ಬರ್ದಾಗ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ನಮ್ಮಲ್ಲಿ. ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ನಲ್ಲಿ CRP ನಲ್ಲಿ ನಾನು ರ್ಯಾಂಕ್ 1 ಇದ್ದೆ, BRP ನಲ್ಲಿ ರ್ಯಾಂಕ್ 3 ಇದ್ದೆ. ಬಟ್ ಸ್ಟಿಲ್ ನನ್ BRP ನೇ ಇಷ್ಟ ಆಯ್ತು. ಬಟ್ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಇದು ತುಂಬಾ ಅಡ್ಮಿನಿಸ್ಟ್ರೇಟಿವ್ ಇದೆ, ತುಂಬಾ ಚಾಲೆಂಜಸ್ ಇದೆ CRP ಪೋಸ್ಟ್ ಅಲ್ಲಿ, ಮತ್ತೆ ತುಂಬಾ ಕಾಂಟ್ಯಾಕ್ಟ್ಸ್ ಡೆವಲಪ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿ. ಅಂಡ್ ಇವನ್ ಐ ಥಾಟ್ ಓಕೆ ಲೆಟ್ ಅಸ್ ಟ್ರೈ ಇಟ್ ಒನ್ಸ್ ಅಂತ ನಾವು. ಸೊ ರ್ಯಾಂಕ್ 1 ಬೇರೆ ಇತ್ತು ಅವಾಗ. ಅದು ಕೂಡ ಒಂದ್ ಸ್ವಲ್ಪ ಸೇರ್ಕೊಳ್ತು, ಆಡಪ್ ಆಯ್ತು. ಸೊ CRP ತಗೊಂಡೆ. CRP ವಸಂತಪುರ ಅಂತೇಳಿ ಬ್ಯಾಂಗ್ಳೂರ್ದಾಗ South 1 ಅಲ್ಲಿ ಇದೆ. ಸೊ ಈಗ ಅಲ್ಲಿ ಕರೆಂಟ್ಲಿ CRP ಕೆಲಸ ಮಾಡಿದೆ. ಪ್ರೇರಣೆ ಅಂತ ಏನಿಲ್ಲ, ಆಕ್ಚುಲಿ ಫಾರ್ ಎ ಚೇಂಜ್ ಅಷ್ಟೇ. ಅದ್ ಬಿಟ್ಬಿಟ್ಟು ಬೇರೆ ಏನೇನಿಲ್ಲ. ಸರ್, ನೀವು ಮುಂಚೆ ಸೈನ್ಸ್ ಟೀಚರ್ ಆಗಿದ್ರಲ್ಲ? ಹೌದು. ಒಂದು ಸೈನ್ಸ್ ಟೀಚರ್ ಇಂದ CRP ಆಗ್ಲಿಕ್ಕೆ ನಿಮ್ದು ಪ್ರಯಾಣ ಹೇಗಿತ್ತು? ಆಕ್ಚುಲಿ ಸೈನ್ಸ್ ಟೀಚರ್ ಆಗಿದ್ದಕ್ಕೆ ಮೋಸ್ಟ್ಲಿ CRP ಆಗಿದ್ದು ಸ್ವಲ್ಪ ಒಳ್ಳೇದಾಯ್ತು ಅಥವಾ ಹೆಲ್ಪ್ ಆಯ್ತು ಅಂತ ನನಗೆ ಅನ್ಸುತ್ತೆ. ಹೇಗೆ? ಯಾಕೆ ಅಂತಂದ್ರೆ ಸೈನ್ಸ್ ಟೀಚರ್ ಆದಾಗ್ಲೂ ಕೂಡ ನಾನು ಸ್ವಲ್ಪ ಟೆಕ್ನಿಕಲಿ ಸೌಂಡ್ ಆಗಿದ್ದೆ ಸ್ವಲ್ಪ ಮಟ್ಟಿಗೆ. ಅಂದ್ರೆ ಆಪ್ ಗಳನ್ನ ಯೂಸ್ ಮಾಡೋದಾಗ್ಲಿ ಅಥವಾ ಕಂಪ್ಯೂಟರ್ಸ್ ನ ಯೂಸ್ ಮಾಡೋದಾಗ್ಲಿ, ಅದ್ರ ಬಗ್ಗೆನೂ ಸ್ವಲ್ಪ ಅರಿವಿತ್ತು ನನಗೆ. ಮತ್ತೆ ಹಾಗೆ ನಾನು ಇರೋ ಕರೆಂಟ್ಲಿ ಪೋಸ್ಟ್ ಅಲ್ಲೂ ಕೂಡ ನಮ್ ವರ್ಕ್ ಜಾಸ್ತಿ ಹೆಚ್ಚಾಗಿ ಈ ಆಪ್ ಗಳು ಮತ್ತೆ ಇನ್ಫಾರ್ಮೇಶನ್ ಕಲೆಕ್ಷನ್ ಆ ತರದೇ ಜಾಸ್ತಿ ಇರುತ್ತೆ ನಮ್ಮ ಪೋಸ್ಟ್ ಅಲ್ಲಿ. ಸೊ ಹಾಗಾಗಿ ಅದಕ್ಕೆ ಕನೆಕ್ಟಿವಿಟಿ ನನಗೆ ಬೇಗ ಆಯ್ತು ಒಂದು. ಎರಡನೇದು, ಸೈನ್ಸ್ ಟೀಚರ್ ಆಗಿದ್ರಿಂದ ಐ ವಾಸ್ ಏಬಲ್ ಟು ಲುಕ್ ಇಟ್ ಇನ್ ಅದರ್ ಆಸ್ಪೆಕ್ಟ್ಸ್ ಆಲ್ಸೋ. ನಾನು ಎಲ್ಲ ಆಸ್ಪೆಕ್ಟ್ ಅಲ್ಲೂ ಥಿಂಕ್ ಮಾಡೋದಕ್ಕೆ ಮತ್ತೆ ಟೀಚರ್ ಚಾಲೆಂಜಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ಹೆಲ್ಪ್ ಆಯ್ತು. ಸೈನ್ಸ್ ಟೀಚರ್ ಆಗಿದ್ರಿಂದ ಇನ್ನೊಂದು ಅಡ್ವಾಂಟೇಜ್ ನನಗೆ ಆಗಿದ್ದೇನಪ್ಪ ಅಂತಂದ್ರೆ ಐ ವಾಸ್ ಮೋರ್ ಕಾನ್ಫಿಡೆಂಟ್. ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಆಗತ್ತೆ, ಇಟ್ ಮೈಟ್ ಟೇಕ್ ಸಮ್ ಟೈಮ್, ಆದ್ರೆ ಡೆಫಿನೆಟ್ಲಿ ಆಗತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಹಾಗಾಗಿ ಸೈನ್ಸ್ ಟೀಚರ್ ಇಂದ ನನಗೆ ಒಂದು ಕಾನ್ಫಿಡೆನ್ಸ್ ಬಂತಂತ ನಾನು ಹೇಳ್ತೀನಿ. ನಾನು ಆಕ್ಚುಲಿ ಆ ಕಾನ್ಫಿಡೆನ್ಸ್ ಇಟ್ ಹ್ಯಾಸ್ ಲೆಡ್ ಟು ದಿಸ್. ಇಲ್ಲಿ ಯಾವುದೇ ಪ್ರಿಪರೇಷನ್ ಅಂತ ಇರೋದಿಲ್ಲ. ಸೈನ್ಸ್ ಟೀಚರ್ ಯಾವಾಗ್ಲೂ ಪ್ರಿಪೇರ್ ಆಗಿರ್ಲೇಬೇಕು. ಯು ಕೆನಾಟ್ ಪ್ರಿಪೇರ್ ಫಾರ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಅಂಡ್ ಗೋ, ಬಿಕಾಸ್ ಯು ಕೆನಾಟ್ ಎಕ್ಸ್ಪೆಕ್ಟ್ ವಿಚ್ ಕ್ವಶನ್ ಈಸ್ ಗೋಯಿಂಗ್ ಟು ಕಮ್ ಫ್ರಮ್ ದ ಚಿಲ್ಡ್ರನ್ ಸೈಡ್. ಸೊ ಆ ತರ ಇರೋದ್ರಿಂದ ವಿ ಆರ್ ಆಲ್ವೇಸ್ ರೆಡಿ ಫಾರ್ ದ ನ್ಯೂ ಚಾಲೆಂಜಸ್. ಸೊ ಹಾಗಾಗಿ ಇದು ನ್ಯೂ ಚಾಲೆಂಜಸ್ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಸಿಂಕ್ರನೈಸ್ ಆಯ್ತು ಅಂತ ನನಗೆ ಅನ್ಸುತ್ತೆ. ಸೈನ್ಸ್ ಟೀಚರ್ ಆಗಿದ್ರಿಂದ ಕಾನ್ಫಿಡೆನ್ಸ್ ಇತ್ತು ಆಗತ್ತೆ ಅಂತ. ಸೊ ಆತ್ಮವಿಶ್ವಾಸನೇ ಮೋಸ್ಟ್ಲಿ CRP ಆಗಿ ಕೆಲಸ ಮಾಡೋದಕ್ಕೂ ಹೆಲ್ಪ್ ಮಾಡ್ತು ಅಂತ ನಂಗೆ ಅನ್ಸುತ್ತೆ. ತುಂಬಾ ಆತ್ಮವಿಶ್ವಾಸ ಇದೆ ಸರ್. ನಾವು ಈಗ ಸವಾಲುಗಳ ವಿಷಯ ನೋಡೋಣ. CRP ಆಗಿ ಏನೆಲ್ಲ ಚಾಲೆಂಜಸ್ ಗಳನ್ನ ನೋಡಿದೀರಾ? CRP ಪೋಸ್ಟ್ ಚಾಲೆಂಜಸ್ ಅಂತ ಸಿಕ್ಕಾಬಟ್ಟೆ ಚಾಲೆಂಜ್ ಪೋಸ್ಟ್ ಅದು. ಹೇಗೆ? ಅದು ನೋಡೋದಕ್ಕೆ ಅದು ಅಕಾಡೆಮಿಕ್ ಆಗಿ ಕಾಣುತ್ತೆ, ಬಟ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ವ್ಯಾಲ್ಯೂಸ್ ಆಲ್ಸೋ. ಸೊ ನಮ್ಮ ಡಿಪಾರ್ಟ್ಮೆಂಟ್ ನ 2 ಫೇಸ್ ಗಳನ್ನ ನಿರ್ವಹಿಸೋದು ಯಾರು ಇದ್ರೆ ಅದು CRP ಪೋಸ್ಟ್. ಒಂದು, ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಏನೇ ಪ್ರೋಗ್ರಾಮ್ ತಗೊಳ್ಳಿ, ಆ ಎಲ್ಲ ಪ್ರೋಗ್ರಾಮ್ ನ ಇಂಪ್ಲಿಮೆಂಟೇಷನ್ ಅಟ್ ದಿ ಎಂಡ್ ಕಮ್ಸ್ ಟು ದ ಕ್ಲಸ್ಟರ್ಸ್. ಸೊ ಅಲ್ಲಿ ಕ್ಲಸ್ಟರ್ ಅಲ್ಲಿ ಯಾರು ಹೆಡ್ ಇರ್ತಾರೆ ಅವ್ರಿಗೆ ಬರೋದು. ಸೊ ಆಲ್ ದಿ ಪ್ರೋಗ್ರಾಮ್ಸ್, whichever the programs you expect, ಅದೆಲ್ಲವೂ ಕ್ಲಸ್ಟರ್ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ CRP's ರೋಲ್ ಇಸ್ ವೆರಿ ಕ್ರೂಷಿಯಲ್. ಅದು ತುಂಬಾ ದೊಡ್ಡ ಸವಾಲು. ಯಾಕಂದ್ರೆ ಎಲ್ಲಾ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಬೇಕು. ನಮ್ಮಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳು ಇಂಪ್ಲಿಮೆಂಟ್ ಆಗ್ತಾನೆ ಇರುತ್ತೆ. ಆ ಎಲ್ಲಾ ಪ್ರೋಗ್ರಾಮ್ ನ ಎಫೆಕ್ಟಿವ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಒಂದು ಇನ್ನೊಂದು ದೊಡ್ಡ ಚಾಲೆಂಜ್ ಏನಪ್ಪಾ ಅಂದ್ರೆ, ನಾವು ಸ್ಕೂಲ್ ಮತ್ತೆ ಕಮ್ಯುನಿಟಿಗೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಒಂದು ಬ್ರಿಡ್ಜ್. ಸೊ ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ. ಸ್ಕೂಲ್ನ ಒಂದ್ ಫೇಸ್ ಇದೆ, ಇನ್ನೊಂದು ಕಡೆ ಡಿಪಾರ್ಟ್ಮೆಂಟ್ ಇದೆ. ಅವ್ ಎರಡಕ್ಕೂ ಸೇರಿಸುವಂತ ಸೇತುವೆ ಯಾವ್ದಾದ್ರು ಇದ್ರೆ ಅದು CRP ಪೋಸ್ಟ್. ಸೊ ಹಾಗಾಗಿ ಅದ್ರ ಚಾಲೆಂಜಸ್ ತುಂಬಾನೇ ಇರುತ್ತೆ. ಮೂರನೇ ದೊಡ್ಡ ಚಾಲೆಂಜ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್.
ಕಲೆಕ್ಟಿಂಗ್ ಡೇಟಾ ಈಸ್ ಆಲ್ವೇಸ್, ಆಸ್ ಯು ಆಲ್ ನೋ, ಇಟ್ ಈಸ್ ಎ ವೆರಿ ಟಫ್ ಟಾಸ್ಕ್. ತುಂಬಾ ಕಷ್ಟ ಅದು. ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ನಾವು ಬೇರೆ ಬೇರೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾ ಇರ್ತೀವಲ್ವಾ. ಸೊ ಅದೊಂದು ದೊಡ್ಡ ಚಾಲೆಂಜ್. ಸೊ ಅದಕ್ಕೊಂದು ಐಡಿಯಾ ಅಥವಾ ಔಟ್ಲುಕ್ ಅಥವಾ ಹೇಗೆ ಅದನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಪರ್ಸೆಪ್ಷನ್ ಇವೆಲ್ಲ ಬೇಕಾಗತ್ತೆ. ಸೊ ಹಾಗಾಗಿ ಯಾವ ಇನ್ಫಾರ್ಮೇಶನ್ ಬರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಇವಾಗ RTI ಎಲ್ಲ ಇದೆ, ಎನಿ ಇನ್ಫಾರ್ಮೇಶನ್ ಕ್ಯಾನ್ ಬಿ ಆಸ್ಕ್ಡ್ ಅಟ್ ಎನಿ ಟೈಮ್. ಸೊ ಆ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರುತ್ತೋ ಇಲ್ವೋ, ಸೊ ಹ್ಯಾವ್ ಟು ಗೆಟ್ ಇಟ್ ಡನ್. ಸೊ ಅದನ್ನ ಕಲೆಕ್ಟ್ ಮಾಡೋದಿದೆಯಲ್ಲ ದೊಡ್ಡ ಚಾಲೆಂಜಸ್. ಸೊ ದೀಸ್ ಆರ್ ದಿ 3 ಡಿಫರೆಂಟ್ ಚಾಲೆಂಜಸ್ ಐ ಕ್ಯಾನ್ ಫೇಸ್. ಒನ್ ಈಸ್ ಪ್ಯೂರ್ಲಿ ಅಕಾಡೆಮಿಕ್ ಅಂಡ್ ಒನ್ ಈಸ್ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್. ಸೊ ನನ್ನ ಒಂದು ಪರ್ಸನಲ್ ಒಪಿನಿಯನ್, ಇಫ್ ಎನಿಬಡಿ ಆಸ್ಕ್ ಮೀ, ಯಾರೇ ಆಗಿರ್ಲಿ ಒಬ್ಬ ಟೀಚರ್ ಒಂದ್ಸರಿ CRP ಆಗಿ ನೋಡ್ಬೇಕು. ಅದ್ರದ್ದು ಆ ಪೋಸ್ಟ್ ಅಲ್ಲಿ ಬಂದು ಆ ಪೋಸ್ಟ್ ನ ನೋಡಿ ಆ ಪೋಸ್ಟ್ ಅಲ್ಲಿ ಇದ್ದು ಅದನ್ನ ಅನುಭವ ಪಡ್ಕೋಬೇಕು. ಅದ್ರಲ್ಲಿ ಎಲ್ಲಾ ತರದ ಅನುಭವನೂ ಇದೆ, ಸಿಹಿನೂ ಇದೆ, ಕಹಿನೂ ಇದೆ, ಎಲ್ಲ ಇದೆ, ಬೇವು ಬೆಲ್ಲ ಎಲ್ಲ ಸೇರ್ಕೊಂಡಿದೆ ಅದರಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಒಂದ್ಸರಿ ಎಂಜಾಯ್ ಮಾಡ್ಬೇಕು. ಇಟ್ಸ್ ಎ ವೆರಿ ಸ್ಮಾಲ್ ಪೀರಿಯಡ್, ಒಂದು 5 years ಟೈಮ್ ಅಷ್ಟೇ ನಮಗೆ CRP ಆಗಿರೋಕ್ಕಾಗೋದು. ಆ 5 years ಪೀರಿಯಡ್ ಎಲ್ಲ ಎಂಜಾಯ್ ಮಾಡ್ಬೇಕು ಒಂದ್ಸರಿ. ಅದೊಂದು ಎಂಜಾಯ್ ಅನ್ನೋದಕ್ಕಿಂತ ಅದನ್ನ ಅನುಭವಿಸ್ಬೇಕು. ಆ ಅನುಭವದಿಂದ ತುಂಬಾ ಲರ್ನಿಂಗ್ ಆಗುತ್ತೆ. ಸೊ ತುಂಬಾ ಸವಾಲ್ಗಳಿದೆ CRP ಪೋಸ್ಟ್ ಅಲ್ಲಿ. ನೀವೀಗ ಟೀಚರ್ಸ್ ಅವರು CRP ಆಗ್ಬೇಕು ಒಂದ್ಸತಿ ಅಂತ ಹೇಳಿದೀರಾ. ಸೊ ಆಸ್ ಅ ಟೀಚರ್ ಹೂಎವರ್ ಇಸ್ ವಾಚಿಂಗ್, ಹೇಗೆ ಆಗ್ಬೋದು ಅಂತ ಒಂದು, ಹೇಗೆ ಯಾವ ಎಕ್ಸಾಮ್ ಬರಿಬೇಕು, ಹೇಗೆ ಅಪ್ಲೈ ಮಾಡ್ಬೋದು ಅಂತ ಒಂಚೂರು. ಇಲ್ಲ, ಇದಕ್ಕೆ ಅಪ್ಲಿಕೇಶನ್ ಅಂತೆಲ್ಲ ಏನೇ ಆತರ ಇಲ್ಲ. ಆಕ್ಚುಲಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ 10 years ಸರ್ವಿಸ್ ಆಗಿರ್ಬೇಕು. ದಟ್ ಈಸ್ ದಿ ಫಸ್ಟ್ ಕ್ರೈಟೀರಿಯಾ. 10 years ಯಾರು ಸರ್ವಿಸ್ ಮಾಡಿರ್ತಾರೆ ಅವ್ರ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ. ಎರಡನೇದು ಸಿಲೆಬಸ್ ಎಲ್ಲ ನಮ್ದು ಏನು 1 to 10 ಸ್ಟ್ಯಾಂಡರ್ಡ್ ಸಿಲೆಬಸ್ ಏನ್ ನಾವು ಡೈಲಿ ಟೀಚ್ ಮಾಡ್ತೀವಿ ಸ್ಕೂಲ್ಸ್ ಅಲ್ಲಿ ಅದಿರುತ್ತೆ. ನಮ್ಮ ಸ್ಕೂಲ್ ಪ್ರೋಗ್ರಾಮ್ಸ್ ಗಳ ಬಗ್ಗೆ ಇರುತ್ತೆ. ನಮ್ಮ ಸ್ಕೂಲ್ ಪ್ರೋಗ್ರಾಮ್ಸ್ ಗಳಿರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಇಂಗ್ಲಿಷ್ ಇರುತ್ತೆ. ಸೊ ಇದೇ ಇರುತ್ತೆ. ಅಂದ್ರೆ ಒಬ್ರು ಟೀಚರ್ ಆಗಿರೋರು ಯಾರ್ಯಾರು ಇದ್ದಾರೆ ಅವ್ರ ಸ್ಕೂಲಲ್ಲಿ ಏನೇನ್ ಕೆಲಸ ಮಾಡ್ತಾರೆ, ತುಂಬಾ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅಂದ್ರೆ ಡೆಫಿನೆಟ್ಲಿ CRP ಪೋಸ್ಟ್ ಅಲ್ಲಿ ಅವ್ರು ಪಾಸ್ ಆಗ್ತಾರೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಿಪರೇಷನ್ ಬೇಡ. ಟು ಬಿ ವೆರಿ ಆನೆಸ್ಟ್, ನನ್ನ CRP ಎಕ್ಸಾಮ್ ಪ್ರಿಪೇರ್ ಆಗಿರ್ಲಿಲ್ಲ. ನಾನು CRP BRP ಎಕ್ಸಾಮ್ ನಾಳೆ ಬೆಳಗ್ಗೆ ಬರಿಬೇಕು ಅಂತಂದ್ರೆ ಇವತ್ತು ಸಂಜೆನೂ ಕೂಡ ನಾನು 2 ಆನ್ಲೈನ್ ಕ್ಲಾಸ್ ಮಾಡಿದ್ದೆ. ಅದು ಯಾರು ಎಕ್ಸಾಮ್ ಬರಿತಾ ಇದ್ದಾರೆ ಅವ್ರಿಗೆ ಮಾಡಿದ್ದೆ. ಇಲ್ಲ ಈ ತರ ನೀವು ಪ್ರಿಪೇರ್ ಆಗ್ಬೇಕಂತ ಹೇಳಿ. ಸೊ ನಾನೇ ಪ್ರಿಪೇರ್ ಆಗಿರ್ಲಿಲ್ಲ. ವೈ? ಬಿಕಾಸ್ ಯಾರು ಸ್ಕೂಲ್ ಪ್ರೋಗ್ರಾಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಮತ್ತೆ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಅಲ್ಲಿ, ಕ್ಲಾಸ್ ರೂಮ್ ಇಂಟರಾಕ್ಷನ್ ಅಲ್ಲಿ ಮಕ್ಳ ಜೊತೆ ಚೆನ್ನಾಗಿ ಕಲಿಸುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಅವರಿಗೆ CRP BRP ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಕಷ್ಟ ಅಲ್ಲ. ಕಷ್ಟ ಇರೋದು ಅಲ್ಲಿ ಬಂದ ಮೇಲೆ ಆ ಚಾಲೆಂಜಸ್ ನ ಫೇಸ್ ಮಾಡಿ ಅದಕ್ಕೆ ಅಡ್ಜಸ್ಟ್ ಆಗೋದು. ಸ್ಕೂಲಲ್ಲಿ ಟೀಚರ್ಸು 9:30 to 3:30 ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಆಮೇಲೆ ಮಕ್ಳ ಜೊತೆನೆ ಸಂವಹನ ಮಾಡ್ತಾ ಇರ್ತಾರೆ. ಮಕ್ಳು ಚಾಲೆಂಜಸ್, ಇವ್ರ ಪ್ರಿಪರೇಷನ್ ಆ ತರನೇ ಇರುತ್ತೆ. ಆದ್ರೆ CRP ಪೋಸ್ಟಿಗೆ ಬಂದಾಗ ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್, ಡಿಪಾರ್ಟ್ಮೆಂಟಲ್ ಇಶ್ಯೂಸ್ ಇರುತ್ತೆ, ಮತ್ತೆ 24/7 ವರ್ಕ್ ಇರುತ್ತೆ. ಈ 9:30 to 3:30 ಮಾತ್ರ ಇರುತ್ತೆ, ಆ ತರ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. 24/7 ವರ್ಕ್ ಇರುತ್ತೆ. ಎನಿ ಟೈಮ್ ಯು ವಿಲ್ ಬಿ ಎ CRP. ಎನಿ ಟೈಮ್ ಎವ್ರಿಬಡಿ ಇಸ್ ಎ ಟೀಚರ್. ನಾನು ಆ ತರ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಚಾಲೆಂಜಸ್ ಬೇರೆ, ಇಲ್ಲಿ ಚಾಲೆಂಜಸ್ ಬೇರೆ. ಅಲ್ಲಿ ಕಲ್ಸೋ ಚಾಲೆಂಜಸ್, ಇಲ್ಲಿ ಎಲ್ರನ್ನೂ ಮಾನಿಟರ್ ಮಾಡೋ ಚಾಲೆಂಜಸ್. ಬೋತ್ ಆಸ್ಪೆಕ್ಟ್ಸ್ ಆರ್ ಡಿಫರೆಂಟ್, ಬಟ್ ಎವ್ರಿಬಡಿ ಶುಡ್ ಟ್ರೈ ಒನ್ಸ್. ಸರ್, ನೀವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ರ? 100%. ನಮ್ ಹೈಟೇ ನಮಗೆ ಲಾಸ್ಟ್ ಬೆಂಚಿಗೆ ಹಾಕ್ಬಿಟ್ಟಿತ್ತು. ನಾವ್ ಯಾವತ್ತೂ ಫ್ರಂಟ್ ಬೆಂಚಿಗೆ ಕೂತ್ಕೊಂಡಿದ್ದು ನನಗೆ ಯಾವುದೇ ಅಭ್ಯಾಸ ಕೂಡ ಇಲ್ಲ. ನಾನು ಇವನ್ 8th ಸ್ಟ್ಯಾಂಡರ್ಡ್ ಇಂದನೂ, ನಾನು 7th ಸ್ಟ್ಯಾಂಡರ್ಡ್ ತನಕ ಫೈನ್, ಅಷ್ಟು ಹೈಟ್ ಇರ್ಲಿಲ್ಲ. ಓಕೆ, 8th ಸ್ಟ್ಯಾಂಡರ್ಡ್ ಇಂದ ನಾವು ವಾಲಿಬಾಲ್ ಆಡ್ತಾ ಇದ್ವಿ, ಹಾಗಾಗಿ ಸ್ವಲ್ಪ ಹೈಟ್ ಆದ್ವಿ. ಸ್ವಿಮ್ಮಿಂಗ್ ಬರ್ತಾ ಇತ್ತು, ಹೈಟ್ ಆದ್ವಿ. ಎಲ್ಲಾ ಟೈಮ್ ನಲ್ಲೂ ಲಾಸ್ಟ್ ಬೆಂಚ್ ಬಾಯ್ಸ್ ಅಂದ್ರೆ ನಾವು 4 ಜನ ಇದ್ವಿ. ಸೊ 100% ಯುವರ್ ಗೆಸ್ ಇಸ್ ಕರೆಕ್ಟ್. ಈಗಲೂ ಲಾಸ್ಟ್ ಬೆಂಚ್ ಬಾಯ್ಸ್. ಹೌದಾ? ನೈಸ್. ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳು ಈಗ ಜೀವನದ ಕೌಶಲ್ಯಗಳನ್ನು ಕಲಿತಾ ಇದ್ದಾರೆ. ಅರಿವಿನ ಕೌಶಲ್ಯಗಳಲ್ಲಿ ಹೇಗಿದ್ದಾರೆ ಅವರು? ಅಂದ್ರೆ ಇಲ್ಲಿ ನಾವು ಕೌಶಲ್ಯಗಳು ಅಂತ ಮಾತ್ರ ನೋಡ್ಬೇಕು. ಕಾಗ್ನೇಟಿವ್ ಸ್ಕಿಲ್ಸ್ ಬೇರೆ, ಲೈಫ್ ಸ್ಕಿಲ್ಸ್ ಬೇರೆ ಅಂತ ನೋಡ್ಬಾರ್ದು. ಆಕ್ಚುಲಿ ಅದು ಇಂಟಿಗ್ರೇಷನ್ ಆಗಿರುತ್ತೆ. ಇಟ್ ಈಸ್ ಬೋತ್ ಆರ್ ಇಂಟಿಗ್ರೇಟೆಡ್. ಎರಡು ಸಮ್ಮಿಳಿತಗೊಂಡಿರುತ್ತೆ. ಸುಮ್ನೆ ಡ್ರೈವಿಂಗ್ ಬರಲ್ಲ, ಕಲಿಬೇಕು. ಸೊ ಯಾವುದೇ ಸ್ಕಿಲ್ ಆದ್ರೂ ಅದಕ್ಕೊಂದು ಕಾಗ್ನೇಟಿವ್ ಇದ್ದೇ ಇರುತ್ತೆ. ಆ ಕಾಗ್ನೇಟಿವ್ ಲೆವೆಲ್ ಅಲ್ಲಿ ಕಲ್ತಾಗ ಮಾತ್ರ ಆ ಸ್ಕಿಲ್ ಡೆವಲಪ್ಮೆಂಟ್ ಆಗೋದು. ಸರ್ಕಾರಿ ಶಾಲೆ ಮಕ್ಕಳು ಕಾಗ್ನೇಟಿವ್ ಸ್ಕಿಲ್ಸ್ ಅಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ ದೇ ಆರ್ ಎಕ್ಸ್ಪೋಸ್ ಟು ಸೊಸೈಟಿ ಮೋರ್. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ. ನಾನು ಈ ಗಾದೆನ ತುಂಬಾ ಕಡೆ ಹೇಳಿದೀನಿ ಕೂಡ. ಬೀದಿಲಿದ್ ಮಗು ಬೆಳೀತು, ಕೋಣೆಲಿದ್ ಮಗು ಕೊಳಿತು ಅಂತ. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಮಕ್ಳುಗಳನ್ನ ಕೋಣೆಲ್ ಹಾಕ್ಬಿಡ್ತೀವಿ. ಅವ್ರನ್ನ ಆ ಕೋಣೆ ಒಳಗಡೆ ಆ ಎನ್ವಿರಾನ್ಮೆಂಟ್ ಗೆನೆ ನಾವು ಅವ್ರನ್ನ ಫ್ರೀಸ್ ಮಾಡ್ಬಿಟ್ಟಿರ್ತೀವಿ. ಹೊರಗಡೆ ಇರುವಂತ ಡೈನಮಿಕ್ ಚಾಲೆಂಜಸ್ ನ ಅವ್ರು ಫೇಸ್ ಮಾಡೋದೇ ಇಲ್ಲ. ಸೊ ಹೊರಗಡೆ ಇರೋ ಚಾಲೆಂಜಸ್ ನ ಯಾರು ಫೇಸ್ ಮಾಡ್ತಾರೆ ಅವ್ರು ಸೋಷಿಯಲೈಸ್ ಆಗಿರ್ತಾರೆ. ಆಕ್ಚುಲಿ ಸೋಷಿಯಲೈಸ್ ಆಗೋದು
ತುಂಬಾ ಇಂಪಾರ್ಟೆಂಟ್. ಯಾರು ಚೆನ್ನಾಗಿ ಸೋಷಿಯಲೈಸ್ ಆಗಿರ್ತಾರೆ ಅವರು ಲೈಫ್ ಸ್ಕಿಲ್ಸ್ ನ ಕಲ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ನಾನು ಕೇಳಿದ್ರೆ, ನಾವು 5th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ನಾವೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ನಮಗೆ ಬಸ್ಸಲ್ಲಿ ಹತ್ಸ್ ಬಿಟ್ಬಿಡೋರು, ನಾವು ನೆಕ್ಸ್ಟ್ ಊರಲ್ಲಿ ಹೋಗಿ ಅಲ್ಲಿ ಇಳ್ಕೋಬೇಕು, ಅಲ್ಲಿ ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗೋರು. ದಿಸ್ ಇಸ್ ನಾವು ಇತ್ತು ನಮ್ಮ ಕಾಲದಲ್ಲಿ. ನನ್ ಮಗ ಇದ್ದಾನೆ, ನಾವು ಅವನಿಗೆ ಬಸ್ ಹತ್ಸಕ್ ಆಗಲ್ಲ ಇವತ್ತು. ಯಾಕೆ ಸ್ಕೂಲ್ ವ್ಯಾನ್ ಬೇಕೆ ಅವ್ರಿಗೆ, ಅವರೇ ಬಸ್ಸಲ್ಲಿ ಹೋಗೋದಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಸಫಿಸ್ಟಿಕೇಟ್ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಥ್ರೋಯಿಂಗ್ ದೆಮ್ ಟು ದಿ ಚಾಲೆಂಜಸ್. ಯಾವಾಗ ಚಾಲೆಂಜಸ್ ನ ಅವ್ರು ಫೇಸ್ ಮಾಡ್ತಾರೆ, ಅದರಿಂದ ಕಲಿತಾರೆ, ಅವ್ರು ತುಂಬಾ ಸ್ಟ್ರಾಂಗ್ ಆಗ್ತಾರೆ ಲೈಫಲ್ಲಿ. ಸೊ ಅದು ನಮ್ ಸರ್ಕಾರಿ ಶಾಲೆ ಮಕ್ಳಿಗೆ ಜಾಸ್ತಿ ಇದೆ. ನಮ್ ಸರ್ಕಾರಿ ಶಾಲೆ ಮಕ್ಳು ಯಾರಿದ್ದಾರೆ ಅವ್ರಿಗೆ ಲೈಫ್ ಸ್ಕಿಲ್ ತುಂಬಾ ಚೆನ್ನಾಗಿದೆ. ಇವತ್ತೇ ನಮ್ ಸರ್ಕಾರಿ ಶಾಲೆ ಮಕ್ಳುಗಳು ಹೊರಗಡೆ ಬಂದು ಯಾವ್ದಾದ್ರು ಒಂದು ಕೆಲಸ ಮಾಡಿ ಸರ್ವೈವ್ ಆಗುವಂತ ಕೇಪಬಿಲಿಟೀಸ್ ನ ಹೊಂದಿರ್ತಾರೆ. ಒಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತಾರೆ, ಇಲ್ಲ ಅಂದ್ರೆ ಏನು ಮಾಡಿಲ್ಲ ಅಂದ್ರೆ ಒಂದು ಕಾರ್ ತೊಳೆಯುವಂತ ಕೆಪಾಸಿಟಿನಾದ್ರು ಇಟ್ಕೊಳ್ತಾರೆ. ಯಾಕೆಂದ್ರೆ ಅವರಿಗೆ ಕೆಲಸ ಮಾಡಿ ಅರ್ನ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದು ಅವ್ರಿಗೆ ಬಂದಿರುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದು, ಯಾವುದೇ ಒಂದು ಸ್ಕಿಲ್ ಕಲಿಬೇಕಾದ್ರೆ ಅದಕ್ಕೊಂದು ಕಾಗ್ನಿಟಿವ್ ಲೆವೆಲ್ ಇರುತ್ತೆ. ಸೊ ಹಾಗಾಗಿ ನಾವು ಎರಡನ್ನು ಸಪರೇಟ್ ಆಗಿ ನೋಡ್ತಾ ಇದೀವಿ. ನಮ್ಮಲ್ಲಿ ಉದಾಹರಣೆಗೆ ನನ್ನ ಒಬ್ರು ಕ್ಲೋಸ್ ಫ್ರೆಂಡ್ ಮಗಳಿದ್ದಾಳೆ, ಮ್ಯಾಥ್ಸ್ ಅಲ್ಲಿ 100, ಸೈನ್ಸ್ ಅಲ್ಲಿ 100. ಐ ಥಿಂಕ್ ಶಿ ಇಸ್ ಇನ್ CBSE ವಿಂಗ್ ಅನ್ಸುತ್ತೆ. ಅರೌಂಡ್ 500ಗೆ ಆಲ್ಮೋಸ್ಟ್ 495 ಆ ತರ ಸ್ಕೋರ್ ಮಾಡಿದ್ದಾಳೆ. ಒಂದ್ 2 kg ಈರುಳ್ಳಿ ತಗೊಂಬ ಅಂದ್ರೆ ಯಾವ ತರ ಈರುಳ್ಳಿ ತರಬೇಕಂತ ಗೊತ್ತಿಲ್ಲ. ಆ ಮಾರ್ಕ್ಸ್ ತಗೊಂಡ್ ಏನ್ ಮಾಡ್ತೀರಿ? ಆ ಕಾಗ್ನೇಟಿವ್ ಲೆವೆಲ್ ತಗೊಂಡ್ ಏನ್ ಮಾಡ್ತೀರಿ? ನಿಮಗ್ ಬೇಕಾಗಿರೋ ಲೈಫ್ ಸ್ಕಿಲ್ ಇಲ್ವಲ್ಲ ಅಲ್ಲಿ. ಸೊ ಅದಕ್ಕೆ ಎರಡೂ ಇರ್ಬೇಕು. ಆದ್ರೆ ಬರೀ ಮಾರ್ಕ್ಸ್ ವಾದಿಗಳಾಗಬಾರ್ದು, ಮಾರ್ಕ್ಸ್ ಇಂದನೇ ಓಡಬಾರ್ದು. ಹಂಗಂತ ಬರೀ ಸ್ಕಿಲ್ ಡೆವಲಪ್ಮೆಂಟ್ ಇರಬಾರ್ದು. ಇಟ್ ಶುಡ್ ಬಿ ಎ ಮಿಕ್ಸ್ಚರ್ ಅಂತ ಅದಕ್ಕೆ ನಾನು ಹೇಳಿದೆ. ಸೊ ನಮ್ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇಲ್ಲ. ಅವ್ರು ತುಂಬಾ ಆತ್ಮವಿಶ್ವಾಸದಿಂದ ಇರ್ತಾರೆ. ಅವರಿಗೆ ಆ ಕೇಪಬಿಲಿಟಿ ಮತ್ತೆ ಕಾಂಪಿಟೆನ್ಸಿ ಎರಡೂ ಇದೆ. ಮತ್ತೆ ನಮ್ಮ ಮಕ್ಕಳು ಯಾರು ನಮ್ಮ ಶಾಲೆಗಳಲ್ಲಿ ಚೆನ್ನಾಗಿ ಓದ್ತಾರೆ ಅವ್ರು ಎಲ್ಲಾ ಕಡೆನೂ ಚೆನ್ನಾಗಿ ಓದ್ತಾರೆ. ಅವ್ರಿಗೆ ಯಾವುದೇ ಸ್ಟೇಜ್ ಫಿಯರ್ ಇರೋದಿಲ್ಲ. ನಮ್ಮ ಮಕ್ಕಳುಗಳಂದ್ರೆ ಖಾಸಗಿ ಶಾಲೆ ಅಥವಾ ಸರ್ಕಾರಿ ಶಾಲೆ ಅಂತ ನಾನು ಹೇಳ್ತಾ ಇಲ್ಲ, ಒಬ್ರು ಮಕ್ಕಳಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಮಗು ಆಗಿರ್ಲಿ, ನಾವು ಮಗುನಲ್ಲಿ ಬೆಳೆಸ್ಬೇಕಾಗಿರೋದೇನಪ್ಪ ಅಂದ್ರೆ ಆತ್ಮವಿಶ್ವಾಸ. ಸೊ ದಟ್ ದೇ ಕ್ಯಾನ್ ಸಸ್ಟೈನ್. ಆಗ ಮೋಸ್ಟ್ಲಿ ಚೆನ್ನಾಗಾಗತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಮಕ್ಕಳುಗಳಿಗೆ ನಾವು ಬರೀ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನೋಡೋದು ಅಷ್ಟೇ ಅಲ್ಲ, ಎರಡನ್ನೂ ಮಿಕ್ಸ್ ಮಾಡಿ ನೋಡ್ಬೇಕಾಗತ್ತೆ. ಕಾಗ್ನೇಟಿವ್ ಆಸ್ ವೆಲ್ ಆಸ್ ಸ್ಕಿಲ್ಸ್. ಲೈಫ್ ಸ್ಕಿಲ್ ಎಲ್ರಿಗೂ ಇಂಪಾರ್ಟೆಂಟ್. ನನಗೂ ಒಂದು ಲೈಫ್ ಸ್ಕಿಲ್ ಇರಬೇಕು, ಎಲ್ರಿಗೂ ಒಂದು ಲೈಫ್ ಸ್ಕಿಲ್ ಇರಬೇಕು. ಲೈಫ್ ಸ್ಕಿಲ್ ಯಾರ್ಯಾರಿಗೆ ಚೆನ್ನಾಗಿರುತ್ತೆ ಅವ್ರಿಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಯಾರಿಗೆ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ ಅವ್ರ ಜೀವನದಲ್ಲಿ ಚೆನ್ನಾಗಿರ್ತಾರೆ. ಯಾರ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅವ್ರು ಆರೋಗ್ಯವಾಗಿರ್ತಾರೆ, ನಗ್ತಾ ಇರ್ತಾರೆ. ದಿಸ್ ಇಸ್ ದಿ ಪ್ರಿನ್ಸಿಪಲ್. ಸೊ ನಮ್ಮ ಮಕ್ಕಳು ಅದಕ್ಕೆ ಖುಷಿಯಾಗಿರ್ತಾರೆ. ನಿಮ್ಗೆ ಈ ವಿಡಿಯೋ ನೋಡುವಾಗ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಕಾರ್ಯಕ್ರಮ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಫ್ರೀನೇ ನಿಮ್ಗೋಸ್ಕರ. ದಿಸ್ ಇಸ್ ಲಕ್ಷ್ಮೀ ನಾಯಕ್ ಸೈನಿಂಗ್ ಆಫ್. ಬಟ್ ಬಿಫೋರ್ ದ್ಯಾಟ್, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕಲಿತಾ ಇರು.